ಮನೆಯಲ್ಲಿ ದುಡ್ಡು ಇಡುವಂತಹ ಬೀರು ಆಗಿರ್ಬೋದು ಅಥವಾ ಹಣಕಾಸನ್ನು ಇಡುವಂತಹ ಪೆಟ್ಟಿಗೆ ಕೂಡ ಆಗಿರ್ಬೋದು. ಈ ಒಂದು ದಿಕ್ಕಿನಲ್ಲಿ ಇದ್ದಿದ್ದೇ ಆದಲ್ಲಿ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಮತ್ತು ನಮ್ಮ ಜೀವನವೇ ಬದಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವ ರೀತಿ ಬೀರನ್ನ ಇಡಬೇಕು, ಆಮೇಲೆ ಮನೆಯಲ್ಲಿ ದುಡ್ಡು ಇಡುವಂತಹ ಬೀರು ಆಗಿರ್ಬೋದು ಅಥವಾ ಹಣಕಾಸನ್ನು ಇಡುವಂತಹ ಪೆಟ್ಟಿಗೆ ಕೂಡ ಆಗಿರ್ಬೋದು. ಈ ಒಂದು ದಿಕ್ಕಿನಲ್ಲಿ ಇದ್ದಿದ್ದೇ ಆದಲ್ಲಿ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಮತ್ತು ನಮ್ಮ ಜೀವನವೇ ಬದಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವ ರೀತಿ ನಾವು ಬೀರನ್ನ ಇಡಬೇಕು, ಆಮೇಲೆ ಹಣಕಾಸು ಇತ್ತ ಬೀರನ್ನ ಈ ಒಂದು ದಿಕ್ಕಿನಲ್ಲಿ ಇಟ್ಮೇಲೆ ಯಾವ ನಿಯಮ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಬನ್ನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಾಸ್ತುಶಾಸ್ತ್ರದ ಪ್ರಕಾರ ದಿಕ್ಕುಗಳಲ್ಲಿ ಪ್ರಧಾನವಾದ ದಿಕ್ಕುಗಳೆಂದರೆ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಲಕ್ಷ್ಮೀ ಕಟಾಕ್ಷ ಸಿಗಬೇಕು, ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ಕಳಿಬೇಕು, ನಾವು ಮನೆಯಲ್ಲಿ ಇಟ್ಟಿರುವ ಬೀರುವಿನಿಂದ ಅದೃಷ್ಟ ಅನ್ನುವುದು ಪ್ರಾಪ್ತಿ ಆಗಬೇಕು ಅನ್ನೋದಾದರೆ ಈ ವಿಚಾರವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಮನೆಯಲ್ಲಿ ನೀವು ಬೀರುವನ್ನು ಇಟ್ಟಿದ್ದರೆ ಅಂದರೆ ಈ ದಿಕ್ಕಿನ ಬಗ್ಗೆ ನೀವು ವಿಶೇಷವಾಗಿ ತಿಳ್ಕೋಬೇಕು. ಯಾವ ಮನೆಯಾಗಿದ್ದರೂ ಸರಿ, ಸ್ವಂತ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ನೀವು ಬೀರುವನ್ನು ಇಡಬೇಕಾದ್ರೆ ನೈಋತ್ಯ ದಿಕ್ಕಿನಲ್ಲಿ ಆ ಬೀರುವನ್ನು ಇಡಬೇಕು. ಆ ಬೀರುವನ್ನು ತೆರೆದಾಗ ಅದರ ಬಾಗಿಲು ಉತ್ತರದ ಕಡೆ ಮುಖವನ್ನು ಮಾಡಬೇಕು. ಅಂದರೆ ಕುಬೇರನ ದಿಕ್ಕಿಗೆ ಮುಖ ಮಾಡಿ ಅದರ ಬಾಗಿಲು ತೆರೆದಾಗ ವಿಶೇಷವಾಗಿ ಕುಬೇರ ದೇವನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಬೀರುವಿನ ಯಾವ ಜಾಗ ಖಾಲಿ ಇರುತ್ತೋ ಆ ಜಾಗದಲ್ಲಿ ಕುಬೇರ ದೇವ ಬಂದು ಸೇರುತ್ತಾನೆ. ಅದೇ ಥರ ನೀವು ಬೀರುವಿನ ಬಾಗಿಲನ್ನು ತೆರೆದಾಗ ಕುಬೇರನ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಅದರ ಬಾಗಿಲನ್ನು ತೆರೆದಾಗ ಕುಬೇರ ದೇವನ ಆಶೀರ್ವಾದ ಆ ಜಾಗಕ್ಕೆ ಪ್ರಾಪ್ತಿಯಾಗುತ್ತೆ. ನೀವು ಮನೆಯಲ್ಲಿ ಯಾವ ಕಾರಣಕ್ಕೆ ಬೀರುವನ್ನು ನೈಋತ್ಯ ಮೂಲೆಯಲ್ಲೇ ಇಡಬೇಕು ಅನ್ನೋದಾದರೆ ಯಾವಾಗಲೂ ತಿಳ್ಕೋಬೇಕು. ನೀವು ಮನೆಯಲ್ಲಿ ಅಪ್ಪಿತಪ್ಪಿಯೂ ಕೂಡ ಈಶಾನ್ಯ ದಿಕ್ಕಿಗೆ ಬೀರುವನ್ನು ಇಟ್ಟಿದ್ದೀರ ಅಂತ ಅಂದ್ಕೊಳ್ಳಿ, ನೀರಿನಂತೆ ದುಡ್ಡು ಖರ್ಚಾಗಿ ಹೋಗುತ್ತೆ. ಯಾಕಂದರೆ ಈಶಾನ್ಯಕ್ಕೆ ಅಧಿಪತಿ ಜಲದೇವ. ಆದ್ದರಿಂದ ಈಶಾನ್ಯಕ್ಕೆ ನೀವೇನಾದರೂ ಬೀರುವನ್ನು ಇಟ್ಟರೆ ದುಡ್ಡು ಕೂಡ ನೀರು ಯಾವ ರೀತಿಯಾಗಿ ಹರಿದು ಹೋಗುತ್ತೋ ಅದೇ ರೀತಿ ದುಡ್ಡು ಕೂಡ ಖರ್ಚಾಗಿ ಹೋಗುತ್ತೆ. ಕೆಲವರು ಆಗ್ನೇಯ ದಿಕ್ಕಿಗೆ ಬೀರುವನ್ನು ಇಟ್ಟಿರ್ತಾರೆ. ಆಗ್ನೇಯ ದಿಕ್ಕಿಗೆ ಬೀರುವನ್ನು ಇಟ್ಟಿದ್ರೆ ಆಗ್ನೇಯ ದಿಕ್ಕಿಗೆ ಅಧಿಪತಿ ಯಾರು? ಅಗ್ನಿದೇವ. ಅಗ್ನಿದೇವ ಇರುವಂಥ ದಿಕ್ಕಿನಲ್ಲಿ ಬೀರುವನ್ನು ಇಟ್ಟಿದ್ರೆ ವಿಪರೀತವಾದ ಹಣಕಾಸು ಖರ್ಚಾಗಿ ಹೋಗುತ್ತೆ. ಕೈಯಲ್ಲಿ ಸ್ಥಿರವಾಗಿ ದುಡ್ಡು ಅನ್ನೋದು ಇರೋದಿಲ್ಲ. ಇನ್ನು ಎಷ್ಟೋ ಜನರು ವಾಯು ದಿಕ್ಕಿಗೆ ಬೀರನ್ನು ಇಟ್ಟಿರ್ತೀರ. ವಾಯು ದಿಕ್ಕಿಗೆ ಅಧಿಪತಿ ಯಾರು ಅಂದರೆ ವಾಯುದೇವ, ಅಂದರೆ ಗಾಳಿ. ನೀವು ವಾಯು ದಿಕ್ಕಿಗೆ ಬೀರುವನ್ನು ಇಟ್ಟುಕೊಂಡರೆ ಅದರಲ್ಲಿ ವಾಯು ಯಾವ ರೀತಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋಗುತ್ತೋ ಅದೇ ರೀತಿ ದುಡ್ಡು ಇರುವಂತಹ ಜಾಗದಲ್ಲಿ ದುಡ್ಡು ಸ್ಥಿರವಾಗಿ ನಿಲ್ಲುವುದಿಲ್ಲ. ದುಡ್ಡಿನ ಸಮಸ್ಯೆಗಳು ಪದೇ ಪದೇ ಬರ್ತಾನೆ ಇರುತ್ತೆ. ಅದರಿಂದ ಯಾವಾಗಲೂ ಇಟ್ಕೋಬೇಕು, ಈಶಾನ್ಯ ದಿಕ್ಕಿಗೆ ಬೀರುವನ್ನು ಇಡಬಾರ್ದು. ಯಾವಾಗಲೂ ತಿಳ್ಕೋಬೇಕು, ಈಶಾನ್ಯ ದಿಕ್ಕಿಗೆ ಬೀರುವನ್ನು ಇಡಬಾರದು. ಆಗ್ನೇಯ ದಿಕ್ಕಿಗೆ ಬೀರುವನ್ನು ಇಡಬಾರ್ದು. ವಾಯು ದಿಕ್ಕಿಗೆ ಬೀರುವನ್ನು ಇಡಬಾರ್ದು. ಈ ಮೂರು ದಿಕ್ಕುಗಳನ್ನು ಹೊರತುಪಡಿಸಿ ನೈಋತ್ಯ ದಿಕ್ಕಿಗೆ ಬೀರುವನ್ನು ಇಡಬೇಕು. ನೈಋತ್ಯ ದಿಕ್ಕಿಗೆ ಬೀರುವನ್ನು ಇಟ್ಟಾಗ ಅದರ ಬಾಗಿಲು ತೆರೆದಾಗ ಉತ್ತರಕ್ಕೆ ಆ ಬಾಗಿಲು ತೆರೆದುಕೊಳ್ಳಬೇಕು. ಈ ರೀತಿಯಾಗಿ ನೀವು ಬೀರುವಿನ ದಿಕ್ಕನ್ನು ಅಳವಡಿಸಿಕೊಂಡರೆ ಅದರಲ್ಲಿ ವಿಶೇಷವಾಗಿ ಫಲವನ್ನು ಪ್ರಾಪ್ತಿಯಾಗುತ್ತದೆ. ಕುಬೇರ ದೇವನ ಅನುಗ್ರಹದಿಂದ ದುಡ್ಡು ಅನ್ನೋದು ಸ್ಥಿರವಾಗಿ ಆ ಸ್ಥಳದಲ್ಲಿ ನಿಲ್ಲುತ್ತೆ. ಕಷ್ಟಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿ ಲಕ್ಷ್ಮಿ ಹಾಗೂ ಕುಬೇರ ದೇವನ ಅನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ಕೊಟ್ಟಂತಹ ದುಡ್ಡು ಬರಬೇಕಾ, ಹಣಕಾಸಿನ ಸಮಸ್ಯೆ ಕಳಿಬೇಕಾ,
ಹಾಗಾದರೆ ಇವತ್ತೇ ನೀವು ಮನೆಯಲ್ಲಿ ಇರುವಂತಹ ಹಣಕಾಸಿನ ಪೆಟ್ಟಿಗೆ ಇರಬಹುದು, ಬೀರು ಇರಬಹುದು. ಆ ಒಂದು ಬೀರನ್ನು ನೈಋತ್ಯಕ್ಕೆ ಇಡಬೇಕಾಗತ್ತೆ. ಪಶ್ಚಿಮ ಹಾಗೂ ದಕ್ಷಿಣ ಈ ಎರಡೂ ದಿಕ್ಕಿನ ಮಧ್ಯೆ ಬರುವಂತಹ ದಿಕ್ಕೆ ನೈಋತ್ಯ ದಿಕ್ಕು. ದಕ್ಷಿಣಕ್ಕೆ ಸಮೀಪವಾಗಿರುವ ನೈಋತ್ಯ ದಿಕ್ಕಿಗೆ ಬೀರನ್ನು ಇಟ್ಕೋಬೇಕು. ಯಾಕಂದ್ರೆ ನಾನು ಅವಾಗಲೇ ಹೇಳಿದ ಹಾಗೆ ಬೀರುವಿನ ಬಾಗಿಲು ತೆರೆದಾಗ ಉತ್ತರ ದಿಕ್ಕಿಗೆ ಇದ್ದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ. ನೀವು ಪಶ್ಚಿಮಕ್ಕೆ ಸಮೀಪವಾಗಿರುವ ನೈಋತ್ಯಕ್ಕೆ ಇಡಬಾರದು, ದಕ್ಷಿಣಕ್ಕೆ ಸಮೀಪವಾಗಿರುವಂತಹ ನೈಋತ್ಯ ಮೂಲೆಗೆ ಇಡಬೇಕು. ಈ ಸರಳವಾದ ಬದಲಾವಣೆಯನ್ನು ಮನೆಯಲ್ಲಿ ಮಾಡಿ ನೋಡಿ. ಹಣಕಾಸಿನ ಸಮಸ್ಯೆ ನಿಮ್ಮ ಮನೆಯಲ್ಲಿ ಪರಿಹಾರವಾಗುತ್ತೆ. ಅಂದ ಹಾಗೆ ದುಡ್ಡು ಇಡುವಂತಹ ಪೆಟ್ಟಿಗೆಯಲ್ಲಿ ಅಥವಾ ಬೀರುವಿನಲ್ಲಿ ಯಾವ ವಸ್ತುವನ್ನು ಇಡಬೇಕು ಅಂದರೆ ಸುಗಂಧ ದ್ರವ್ಯಗಳನ್ನು ಇಟ್ಕೋಬೇಕು. ಅದರ ಬದಲಾಗಿ ಪಚ್ಚೆ ಕರ್ಪೂರವನ್ನು ಇಟ್ಕೋಬಹುದು, ಅರಿಶಿಣದ ಕೊಂಬನ್ನು ಇಟ್ಕೋಬೇಕು. ನೀವು ಈ ವಸ್ತುಗಳನ್ನು ಮಂಗಳವಾರ ಅಥವಾ ಶುಕ್ರವಾರ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಬೀರುವಿನಲ್ಲಿ ಇಟ್ಟಿದ್ದೇ ಆದಲ್ಲಿ ವಿಶೇಷವಾದ ಬದಲಾವಣೆಯನ್ನು ಉಂಟಾಗುತ್ತೆ. ಆ ಬೀರುವನ್ನು ತೆಗೆದಾಗ ಸುಗಂಧ ದ್ರವ್ಯದ ವಾಸನೆ ಬಂದಾಗ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೋಡೋದ್ರಲ್ಲ ಈ ವಿಶೇಷ ದಿಕ್ಕಿನ ಮಾಹಿತಿಗಳನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.